ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತೊಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಪ್ಪ ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಅಂತೇಳಿ. ಆ ಫಂಕ್ಷನಿಗೆ ಒಂದು 20,000 ಜನ ನೀವು ಇನ್ವೈಟ್ ಮಾಡಬೇಕಾಗಿದೆ. ನಿಮ್ಮ ಹತ್ರ ಅವರ ಹೆಸರು ಮತ್ತು ಫೋನ್ ನಂಬರ್ ಇರುವಂಥ ಒಂದು ಎಕ್ಸೆಲ್ ಡಾಕ್ಯುಮೆಂಟ್ ಶೀಟ್ ಇದೆ. ಆದರೆ ಮೊಬೈಲ್ನಲ್ಲಿ ಮಾತ್ರ ಸೇವ್ ಇಲ್ಲ. ಅವಾಗ ನೀವು ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಹೋದರೆ ಆ ಫಂಕ್ಷನ್ನೇ ಮುಗಿದೋಗಿರುತ್ತೆ. ಆದರೆ ನಾನು ಇವತ್ತು ಹೇಳೋ ಒಂದು ಟಾಪಿಕ್ನಿಂದ 20 ಅಲ್ಲ, 1,00,000 ಜನರ ನಂಬರ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದು ನಿಮಿಷದಲ್ಲಿ ಸೇವ್ ಮಾಡ್ಬೋದು. ಅದು ಹೆಂಗಂತೇಳಿ ಇವತ್ತು ನೋಡೋಣ. ಸೊ ಒನ್ಸ್ ಅಗೇನ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಅರುಣ, ನನ್ನ ಚಾನಲ್ ಕಂಪ್ಯೂಟರ್ ರಾವಣ. ಸೊ ಫ್ರೆಂಡ್ಸ್, ನಮ್ಮ ಹತ್ರ ಈಗ ಇಲ್ಲಿ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ಎಕ್ಸೆಲ್ ಶೀಟ್ನಲ್ಲಿ. ಸೊ ಸುಮಾರು ಇಲ್ಲಾಂದರೂ 294 ಅಂತ ಕಾಂಟ್ಯಾಕ್ಟ್ ಲಿಸ್ಟ್ ಇದ್ದಾವೆ. ಸೊ ಈ ಎಕ್ಸೆಲ್ ಶೀಟ್ನ ನಾವು ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಇಂಪೋರ್ಟ್ ಮಾಡಬೇಕಾಗಿದೆ. ಅಂದರೆ ಒಂದೊಂದಾಗಿ ಮಾಡ್ತಾ ಹೋದರೆ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಅಷ್ಟನ್ನು ಅಟ್ ಎ ಟೈಮಾಗಿ ಮಾಡಬೇಕಾಗುತ್ತೆ. ಸೊ ಅವಾಗ ಏನು ಮಾಡ್ಕೊಳ್ಳಿ, ಇದನ್ನ ಸೇವ್ ಆ್ಯಸ್ ಮಾಡ್ಕೊಳ್ಳಿ. ಯಾವ ಫಾರ್ಮೆಟ್ನಲ್ಲಪ್ಪ ಅಂದರೆ CSV ಫಾರ್ಮೆಟ್ನಲ್ಲಿ. ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ ಕಾಮಾ ಡೆಲಿಮಿಟೆಡ್ ಅಂತೇಳಿ. ಸೊ ಜಸ್ಟ್ ಅದನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಸಿಂಪ್ಲಿ ಈ CSV ಫೈಲ್ನಿಂದ ನಾವು ವಿ ಕಾರ್ಡ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿಯಪ್ಪ ಅಂದರೆ, ಸಿಂಪ್ಲಿ ಏನು ಮಾಡ್ಕೊಳ್ಳಿ, ದಿಸ್ ಪಿ ಸಿನಲ್ಲಿ ಹೋಗ್ಬಿಡು. ಸೊ ದಿಸ್ ಪಿ ಸಿನಲ್ಲಿ ಎಂಟ್ರ್ ಆಗಿಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾಕ್ಸ್ ಇದೆ, ಸರ್ಚ್ ದಿಸ್ ಪಿ ಸಿ ಅಂತೇಳಿ. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ಸ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಸೊ ಕಾಂಟ್ಯಾಕ್ಟ್ನ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಕಾಂಟ್ಯಾಕ್ಟ್ ಐಕಾನಿಗೆ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಕೊಳ್ಳಿ, ಅಲ್ಲಿ ಮೇಲ್ಗಡೆ ನೋಡ್ಬೋದು ಇಂಪೋರ್ಟ್ ಆಪ್ಷನ್ ಇದೆ. ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಬರುತ್ತೆ ಆಪ್ಷನ್, ಪಾಪಪ್ ಮೆನು ಬರುತ್ತೆ. ಅಲ್ಲಿ CSV ಫಾರ್ಮೆಟೆಡ್ ಫಾರ್ಮ್ಸ್ ಅಂತ ಇರುತ್ತೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಅಂತ ಮಾಡ್ಕೊಳ್ಳಿ. ಸೊ ಎಲ್ಲಿ ಸೇವ್ ಮಾಡಿದ್ವಲ್ಲ ಆ ಫಾರ್ಮ್ನ, ಎಲ್ಲಿ ಸೇವ್ ಮಾಡಿರ್ತೀವಲ್ಲ CSV ಫಾರ್ಮ್ನ, ಆ ಫಾರ್ಮ್ನ ಅಲ್ಲಿ ಬ್ರೌಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಸೊ ಜಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೆಕ್ಸ್ಟ್ ಫೀಲ್ಡ್ ಅಂದರೆ ಹೆಡ್ಡಿಂಗ್ ಏನು ಕೊಟ್ಟಿದ್ದಿರ್ತಲ್ಲ, ಆ ನೇಮ್ಗೆ ಫಸ್ಟ್ ನೇಮ್ ಅಂತ ನಾನು ಕೊಟ್ಟಿದ್ದೆ, ಫೋನ್ ನಂಬರ್ಗೆ ಮೊಬೈಲ್ ಫೋನ್ ಅಂತ ನಾನು ಫೀಲ್ಡ್ ನೇಮ್ ಕೊಟ್ಟಿದ್ದೆ. ಸೊ ಫೀಲ್ಡ್ ನೇಮ್ ಕೊಟ್ಟು ಏನು ಮಾಡ್ಕೊಳ್ಳಿ, ಫಿನಿಶ್ ಮಾಡ್ಕೊಂಡ್ರೆ ಈ ರೀತಿ ವಿ ಕಾರ್ಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಇವೆಲ್ಲ ಏನಾದವಪ್ಪ ಅಂದರೆ ವಿ ಕಾರ್ಡ್ಸ್ ಆಗಿ ಕನ್ವರ್ಟ್ ಆದವು. ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಒಂದು ಫೋಲ್ಡ್ರಲ್ಲಿ. ಸೊ ಜಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಇಂಪೋರ್ಟ್ ಬಾಜು ಇದೆ. ಜಸ್ಟ್ ಮಾಡ್ಕೊಳ್ಳಿ, ವಿ ಕಾರ್ಡ್ಸ್ನ ಸೆಲೆಕ್ಟ್ ಮಾಡಿ ನೀವು ಯಾವ ಲೊಕೇಶನಲ್ಲಿ ಸೇವ್ ಮಾಡಬೇಕಾಗಿತ್ತಲ್ಲ ಜಸ್ಟ್ ಅದನ್ನ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಡ್ರೈವ್ನಲ್ಲಿ ಸೇವ್ ಮಾಡ್ತೀನಿ. ಲೋಕಲ್ ಡಿಸ್ಕು ನಲ್ಲಿ ಹೋಗ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದಕ್ಕೆ ಕಾಂಟ್ಯಾಕ್ಟ್ಸ್ ಅಂತ ನೇಮ್ ಕೊಟ್ಟು ಅಲ್ಲಿ ಓಕೆ ಕೊಡ್ತೀನಿ. ಸೊ ಓಕೆ ಕೊಡ್ತಿದ್ದಂಗೆ ಏನಾಗುತ್ತಪ್ಪ ಅಂದರೆ ಈ ಅಷ್ಟು ವಿ ಕಾರ್ಡ್ಸ್ ಎಲ್ಲ ಅಲ್ಲಿ ಹೋಗಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಜಸ್ಟ್ ನೀವು ನೋಡ್ಬೋದು, ಈ ಫೋಲ್ಡ್ರಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ಸ್ ಇದೆ, ಅಲ್ಲಿ ನೋಡ್ಬೋದು ಎಲ್ಲನೂ ಕೂಡ ಏನಾಗಿದ್ದಾವೆ, ಎಕ್ಸ್ಪೋರ್ಟ್ ಆಗಿದ್ದಾವೆ. ಸೊ ಈ ಫಾರ್ಮೆಟ್ನಲ್ಲೂ ಕೂಡ ನೀವು ಹೋಗಿ ಸೇವ್ ಮಾಡಿದ್ರು ಕೂಡ ಸೇವ್ ಆಗುತ್ತೆ. ಆದರೂ ಕೂಡ ನೀವು ಒಂದೊಂದೇ ಸೇವ್ ಮಾಡೋಕ್ಕಾಗುತ್ತೆ. ಸೊ ನಮಗೇನು ಬೇಕಾಗಿದೆ ಅಷ್ಟನ್ನು ಒಂದೇ ಅಟ್ ಎ ಟೈಮ್ ಆಗಿ ಸೇವ್ ಮಾಡೋದು. ಸೊ ಏನು ಮಾಡ್ಬೋದಪ್ಪ ಅಂದರೆ, ಸಿಂಪ್ಲಿ ಏನು ಮಾಡ್ಕೊಳ್ಳಿ, ರನ್ ಕಮಾಂಡ್ ಓಪನ್ ಮಾಡಿ CMD ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗ ಲೊಕೇಶನ್ ಕೊಡ್ಬೇಕಾಗತ್ತೆ, ಆ ಫೋಲ್ಡರ್ ಎಲ್ಲಿದೆ ಈ ನಲ್ಲಿ ಸೇವ್ ಮಾಡೋದ್ರಿಂದ. ಸೊ ಓಪನ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಫೋಲ್ಡರ್ನಲ್ಲಿ ಹೋಗ್ಬೇಕಾಗುತ್ತೆ. ಸೊ ಫೋಲ್ಡರ್ನಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ, CD ಸ್ಪೇಸ್ ಕೊಟ್ಟು ಆ ಫೋಲ್ಡರ್ ನೇಮ್ನ ಎಂಟರ್ ಮಾಡೋಕ್ಕಾಗುತ್ತೆ. ಸೊ CD ಸ್ಪೇಸ್ ಕೊಟ್ಟು ಆ ಫೋಲ್ಡರ್ ನೇಮ್ ಎಂಟರ್ ಮಾಡಿ ನಂತರ ಈಗ ನಾನು ಬರೀತೀನಲ್ಲ ಆ ಕೋಡ್ನ ಎಂಟರ್ ಮಾಡೋಕ್ಕಾಗುತ್ತೆ. ಸೊ ಕಾಪಿ ಅಸ್ಟ್ರಿಸ್ಕ್ ಅಥವಾ *VCF. ಇವಾಗ ನೀವು ಆ ಫೋಲ್ಡರ್ಗೆ ಅಂದರೆ ಆ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಬೇಕಾಗಲ್ಲ, ಅದಕ್ಕೆ ಯಾವ ನೇಮ್ ಕೊಡ್ತಿರಲ್ಲ ಅದನ್ನು ಕೊಡಿ. ನಾನು ಏನು ಮಾಡ್ತಾ ಇದ್ದೀನಿ, all.vcf ಅಂತ ಕೊಟ್ಟು ಜಸ್ಟ್ ಎಂಟರ್ ಮಾಡ್ತಿದ್ದಂಗೆ ಈ ಅಷ್ಟು ಕಾಂಟ್ಯಾಕ್ಟ್ಗಳು ಒಂದೇ ಒಂದು ಕಾಂಟ್ಯಾಕ್ಟ್ನಲ್ಲಿ ಮರ್ಜ್ ಆಗುತ್ತೆ. ಸೊ ಕೆಳಗಡೆ ನೋಡ್ಬೋದು ಆಲ್ ಅನ್ನೋ ಒಂದು ನೇಮ್ ಪ್ರಕಾರ ಅಷ್ಟು ಕಾಂಟ್ಯಾಕ್ಟ್ಗಳು ಒಂದರಲ್ಲೇ ಮರ್ಜ್ ಆಗಿರುತ್ತೆ. ಇವಾಗ ನಾವು ನಮ್ಮ ಮೊಬೈಲ್ನಲ್ಲಿ ಯಾವ ಜಿಮೇಲ್ ಸೈನ್ ಇನ್ ಇದೆಲ್ಲ ಜಸ್ಟ್ ಅದನ್ನ ಏನು ಮಾಡ್ಕೊಳ್ಳಿ, ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಡಾಟ್ಸ್ ಇದೆಯಲ್ಲ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಕಾಂಟ್ಯಾಕ್ಟ್ಸ್ ಅಂತ ಐಕಾನ್ ಇರುತ್ತೆ. ಜಸ್ಟ್ ಆ ಕಾಂಟ್ಯಾಕ್ಟ್ನಲ್ಲಿ ಎಂಟರ್ ಆಗಿ ಅಲ್ಲಿ ಕೆಳಗಡೆ ನೋಡ್ಬೋದು ಇಂಪೋರ್ಟ್ ಅಂತ ಆಪ್ಷನ್ ಇದೆ. ಜಸ್ಟ್ ಆ ಇಂಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಾಪಪ್ ಮೆನು ಓಪನ್ ಆಗಿ ಇಲ್ಲಿ ಸೆಲೆಕ್ಟ್ ಫೈಲ್ ಅಂತಿದೆ. ಅಂದರೆ ನಾವು ಯಾವ ಕಾರ್ಡ್ಸ್ ವಿ ಕಾರ್ಡ್ಸ್ ಅಂತ ರೆಡಿ ಮಾಡಿದ್ವಿ ಜಸ್ಟ್ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ಟರೆ ಇಂಪೋರ್ಟ್ ಅಂತ ಬಟನ್ ಕ್ಲಿಕ್ ಮಾಡಿಬಿಟ್ರೆ ಏನಾಗತ್ತಪ್ಪ ಅಂದರೆ ಈ ಟೋಟಲ್ ಎಷ್ಟು 294 ಏನು ಕಾಂಟ್ಯಾಕ್ಟ್ಸ್ ಇದ್ದವಲ್ಲ, ಸೊ ಅಷ್ಟು ಕೂಡ ಇಲ್ಲಿ ಇಂಪೋರ್ಟ್ ಆಗುತ್ತೆ. ಸೊ ಈ ರೀತಿ ಆಗಿರುತ್ತೆ. ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸಿಂಕ್ ಅಥವಾ ರಿಫ್ರೆಶ್ ಅಥವಾ ಒಂದು ರೀಸ್ಟಾರ್ಟ್ ಮಾಡಿದ್ರೆ ಈ ಅಷ್ಟು ಕಾಂಟ್ಯಾಕ್ಟ್ಗಳು ನಿಮ್ಮ ಮೊಬೈಲ್ನಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಥರ ನೀವು ಯಾವುದೇ ಎಷ್ಟೇ ಕಾಂಟ್ಯಾಕ್ಟ್ಸ್ಗಳನ್ನ ನೀವು ಅಟ್ ಎ ಟೈಮ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದು ಬಂದು ಇವತ್ತಿನ ಸೆಷನ್. ಸೊ ಈ ಸೆಷನ್ ಲೈಕ್ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್ ಅನಿಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್ನ ನೆಕ್ಸ್ಟ್ ಡೇ ತೊಗೊಂಬರ್ತೀನಿ. ಅಲ್ಲಿವರೆಗೆ ಬಾಯ್.